ಸಾಕಷ್ಟು ವರ್ಷಗಳಿಂದ ಇದು 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ದೇವಾಲಯ ಇದು. ಸೊ ಈ ಕಾರ್ಯಕ್ರಮದಲ್ಲಿ ಇದಕ್ಕೆ ಸೀಮಿತ ಅಲ್ಲ, ಇನ್ನು ಮುಂದಕ್ಕೆ ಸದಾಕಾಲ ನಡೆಯುವಂಥದ್ದು. ಇದಕ್ಕೆ ಇವತ್ತು ಏನು ಜಾರಿ ಮಾಡ್ತಿದ್ದಾರೆ ಸಾಹೇಬರು ಉದ್ಘಾಟನೆ ಮಾಡಿ ಚಾಲನೆಯನ್ನು ಕೊಡ್ತೀರಾ, ಅದಕ್ಕೆ ಸಾಕ್ಷಿ ಆಗುವಂಥವರು ನೀವೇನೆ. ಇತಿಹಾಸದ ಪುಟಗಳಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆದವಾಗ ಯಾರೆಲ್ಲ ಇದ್ರಿ ಅನ್ನೋದಕ್ಕೆ ನೀವು ಸಾಕ್ಷಿ ಆಗ್ತೀರಾ. ಹಾಗಾಗಿ ನನಗೆ ನಿಜಕ್ಕೂ ಬಹಳ ಸಂತೋಷ ಆಗ್ತಿದೆ. ಇಷ್ಟು ವೇದಿಕೆಯನ್ನು ತಲುಪ್ತಿದ್ದಾರೆ. ಮತ್ತೊಮ್ಮೆ ತಾವೆಲ್ಲರೂ ಸಹ ಎದ್ದು ನಿಂತು ಮನೆ ಜಿಲ್ಲಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸಿ ಇಲಾಖೆಯ ಶ್ರೀಮತಿ ಎನ್ ವಿಜಯಲಕ್ಷ್ಮಿ ಮೇಡಮ್ ಅವರು ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಗಣ್ಯಮಾನ್ಯರಿಗೆ ನಿಮ್ಮೆಲ್ಲರೂ ಒಂದು ಅಭಿನಂದನಾ ಚಪ್ಪಾಳೆ ಮುಖಾಂತರ ಅವ್ರಿಗೆ ಸದಾ ಟಿವಿ ಮುಂದೆ ಕೂತಿರುವ ನಮಗೆ, ಮೊಬೈಲ್ ಜೊತೆ ಕಾಲ ಕಳೆಯುವ ನಮಗೆ, ಅಥವಾ ಬೇಡದ ವಿಚಾರಗಳ ಬಗ್ಗೆ ನಾವು ನಮ್ಮ ತಲೆಗಳನ್ನೇ ಕಸದ ತೊಟ್ಟಿ ಮಾಡ್ಕೊಂಡಿರುವ ಈ ಸಂದರ್ಭದಲ್ಲಿ ಇಲ್ಲೂ ಕೂಡ ನಮ್ಮ ಗ್ರಾಮ ದೇವತೆ, ಶಕ್ತಿ ದೇವತೆ, ಆರಾಧ್ಯ ದೇವಿ ಕೋಲಾರಮ್ಮನ ಸನ್ನಿಧಿನಲ್ಲಿ ಕುಳಿತು 1 ಗಂಟೆ ಕಾಲ ಕಳೆಯೋದಿದೆಯಲ್ಲ, ಇದು ನನಗನ್ಸುತ್ತೆ ನಮ್ಮ ಪೂರ್ವಿಕರು ಮಾಡಿದಂಥ ಪುಣ್ಯ, ನಮ್ಮ ತಂದೆ ತಾಯಿಯಂದರು ನಮಗೆ ಕೊಟ್ಟಂತ ಒಂದು ಅವಕಾಶ ಅಂತ. ಏಕೆಂದ್ರೆ ಸರ್ಕಾರದ ವತಿಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದಾಗ ನಾನು ಹೇಳಿದೆ, ಈ ಒಂದು ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಬಹಳ ಶತಮಾನಗಳ ಹಿಂದೆ ಇಲ್ಲಿ ಇದೇ ರೀತಿಯಾದಂತಹ ಸಾಂಸ್ಕೃತಿಕವಾದಂತಹ ವೈಭವದ ಕಾರ್ಯಕ್ರಮಗಳು ನಡೀತಾ ಇದೆ. ಆದರೆ ಇವತ್ತು ಅಂತಹ ವೈಭವದ ಕಾರ್ಯಕ್ರಮಗಳನ್ನ ನಾವು ಕೇವಲ ವಿಷುವಲ್ ಮೀಡಿಯಾದಲ್ಲೋ ಅಥವಾ ಟಿವಿನಲ್ಲೋ ನೋಡ್ಕೊಂಡು ಆನಂದಿಸ್ತಾ ಇದ್ದೀವಿ. ಈ ಒಂದು ವೇದಿಕೆ ಯಾತಕ್ಕೆ ನಾವು ಮಾಡಬೇಕಾಯ್ತು ಅಂತಂದ್ರೆ, ಸಂಜೆ 1 ಗಂಟೆ ಸಮಯ ನಾವು ವಾಕಿಂಗ್ ಹೋಗ್ತೀವಿ ಅಥವಾ ದೇವರ ದರ್ಶನಕ್ಕೆ ಬರ್ತೀವಿ. ಆ ದೇವಿ ದರ್ಶನವನ್ನ ಮಾಡಿಕೊಂಡು ಆ ಸನ್ನಿಧಿನಲ್ಲಿ 1 ಗಂಟೆ ನಾವೆಲ್ಲ ನೀವು ಕೂತು ಒಂದಷ್ಟು ಕಲಾ ಪ್ರಕಾರವನ್ನ, ಒಂದಷ್ಟು ಭಜನೆಯನ್ನು, ಒಂದಷ್ಟು ಹಾಡುಗಳನ್ನು, ಒಂದು ಸಂಗೀತವನ್ನು ಅಥವಾ ಒಂದು ನೃತ್ಯವನ್ನು ಆಸ್ವಾದ ಮಾಡೋದ್ರ ಮೂಲಕ ಪ್ರಾಯಶಃ ನಾವು ಒಂದಷ್ಟು ಆರೋಗ್ಯಕರವಾಗಿ ಇದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಾವು ಎಲ್ಲೂ ಕೊಂಡುಕೊಳ್ಳ ಆಗದೆ ಇರುವಂತ, ಮಾಲ್ಗೋಗಿ ಕೊಂಡ್ಕೊಳ್ಳಕ್ ಆಗದೆ ಇರುವಂತ ಸಮಾಧಾನ ಮತ್ತು ತೃಪ್ತಿ ಇಲ್ಲಿ ಸಿಗುತ್ತೆ ಅಂತ ನನಗಂತೂ ಅನ್ನಿಸ್ತದೆ. ಇವತ್ತು ನೀವು ಇಷ್ಟು ಸಂಖ್ಯೆಯಲ್ಲಿ ಬರ್ತೀರಿ ಅಂತ ನನಗೆ ನಿರೀಕ್ಷೆ ಇರಲಿಲ್ಲ. ನಿಮ್ಮ ಒಂದು ಈಗ ಪ್ರತಿಕ್ರಿಯೆ ಮತ್ತು ನಿಮ್ಮ ಒಂದು ಉತ್ತೇಜನ ನೋಡಿ ಇದನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚೆನ್ನಾಗಿ ಮಾಡಬೇಕು. ಮತ್ತು ಇದು ಕೇವಲ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ. ನೀವು ಹೇಗೆ ಬೇಕೋ ಹಾಗೆ ನೀವು ಆಯೋಜಿಸಬಹುದು ಮತ್ತು ನಮ್ಮ ಮಕ್ಕಳಿಗೆ, ಹೊಸ ಪ್ರತಿಭೆಗಳಿಗೆ ಒಂದು ವೇದಿಕೆ ಕೂಡ ಆಗಿ ನಾವು ಇದನ್ನ ಬಳಸ್ಕೋಬಹುದು. ಅನೇಕ ನಾಟ್ಯ ಮತ್ತು ನೃತ್ಯ ಕಲಾ ಸಂಘಗಳು ನಮ್ಮ ಕೋಲಾರದಲ್ಲಿದೆ. ನಮ್ಮ ಮಕ್ಕಳಲ್ಲಿ ಬಹಳ ದೊಡ್ಡ ದೊಡ್ಡ ಪ್ರತಿಭೆಗಳಿದೆ. ಆ ಮಕ್ಕಳ ಬರೀ ಓದಕ್ಕೆ, ಟಿವಿ ನೋಡಕ್ಕೆ ಅಥವಾ ಮೊಬೈಲ್ಗೆ ಹಚ್ಚದೆ ಇಂಥ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬನ್ನಿ. ಇದು ಸಂಸ್ಕಾರವನ್ನು ಬೆಳೆಸ್ತಕ್ಕಂಥ ಒಂದು ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಅಂತ ನನಗೆ ಅನ್ಸುತ್ತೆ. ಇವತ್ತು ಬಹಳ ದೊಡ್ಡ ಕೊರತೆ ಆಗಿರೋದು ಇದು. ತಂದೆ ತಾಯಿಯನ್ನ ಗೌರವಿಸೋದು, ಬಂಧು ಬಳಗದ ಜೊತೆಲಿ ಪ್ರೀತಿಯಿಂದ ಇರೋದು, ಒಬ್ಬರನ್ನೊಬ್ಬರು ಸಂತೋಷದಿಂದ ನಂಬಿಕೆಯಿಂದ ಬದುಕೋದು, ಖುಷಿಯಾಗಿ ಇರೋದು, ನೆಮ್ಮದಿಯನ್ನ ಕಟ್ಟಿಕೊಳ್ಳೋದಿದೆಯಲ್ಲ, ಇದು ಒಬ್ಬರಿಗೊಬ್ಬರು ಸೇರಿದಾಗ ಬಹುಶಃ ಈ ಕೋಲಾರಮ್ಮನ ಸನ್ನಿಧಿನಲ್ಲಿ ಸಾಧ್ಯವಾಗದಾದ್ರೆ ನಿಮ್ಮೆಲ್ಲ ಪ್ರತಿಕ್ರಿಯೆಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡೋಣ. ಒಂದಷ್ಟು ಒಳ್ಳೆಯ ಸಮಯವನ್ನ, ಒಳ್ಳೆಯ ಸಂಜೆಯನ್ನ ಇಲ್ಲಿ ಕಳೆದು ಮನೆಗೆ ಹೋಗಿ ಊಟ ಮಾಡಿ ಅದೇ ಒಂದು ಆಲೋಚನೆಯಲ್ಲಿ ನಿದ್ದೆ ಮಾಡಿದ್ರೆ ಅದ್ಭುತವಾದ ನಿದ್ದೆ ಬರುತ್ತೆ. ಮನಸ್ಸು ಶುದ್ಧವಾಗುತ್ತೆ, ಆತ್ಮ ಮತ್ತಷ್ಟು ಶುದ್ಧವಾಗುತ್ತೆ. ಈ ಮನಸ್ಸು ಮತ್ತು ಆತ್ಮ ಎರಡು ಶುದ್ಧವಾಗಿಬಿಟ್ರೆ ಪ್ರಾಯಶಃ ಈ ಬದುಕಿಗೆ ಬಹಳ ದೊಡ್ಡ ಅರ್ಥ ಬೇರೇನೂ ಇಲ್ಲ ಅಂತ ಹೇಳ್ತಾ
ಇನ್ನೊಂದಷ್ಟು ಕಾರ್ಯಕ್ರಮಗಳಿದೆ. ನಾನು ಕಾರ್ಯಕ್ರಮ ನೋಡೋಕ್ಕೆ ಬಂದಿರೋದು, ನಾನು ಹೇಳಿದೆ ಮಾತಂತೂ ಆಡೋದಿಲ್ಲ ಅಂತ, ಆದರೂ ಅವರೊಂದು ಎರಡು ಮಾತು ಹೇಳಿ ಅಂತಂದ್ರು. ನೀವು ತೋರಿಸ್ತಾ ಇರ್ತಕ್ಕಂಥ ಒಂದು ಪ್ರತಿಕ್ರಿಯೆಗೆ, ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ನಾನು ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮ ಹೆಣ್ಮಕ್ಳೆಲ್ಲ ನಾನು ಮನೆಯೊಂದು ಮೂರು ಬಾಗಿಲು ಏನೇನೋ ಸೀರಿಯಲ್ಗಳನ್ನ ಸೀರಿಯಲ್ ಗೊತ್ತಿಲ್ಲ, ನಾನು ನೋಡೋದಿಲ್ಲ, ಕೇಳಿಸ್ಕೊಳ್ಳೋದಷ್ಟೇ. ಅಂಥ ಸೀರಿಯಲ್ಗಳನ್ನ ಬಿಟ್ಟು ಇಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿ ಒಂದು ಸಂತೋಷನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬರು ಹೇಳಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಸರ್, ಇಲಾಖೆಯಿಂದ ತಮಗೊಂದು ತಮ್ಮ ಮನೆಗಳಲ್ಲಿರ್ತಕ್ಕಂಥ ಕಲಾವಿದರಿಗೂ ಸಹ ಇಂತಹ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ತಾವು ಸಹ ತಮ್ಮ ಹೆಸರನ್ನ ಅಲ್ಲಿ ನೋಂದಾಯಿಸ್ಕೊಳ್ಬೋದು. ಹೊಸ ಹೊಸ ಪ್ರತಿಭೆಗಳನ್ನು ಹುಟ್ಟಾಕ್ಲಿಕ್ಕೂ ಸಹ ಈ ವೇದಿಕೆ ಸಾಕ್ಷಿಯಾಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ತಮ್ಮಲ್ಲಿರ್ತಕ್ಕಂತಹ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇನ್ನು ಬೇರೆ ಬೇರೆ ಎಲ್ಲ ಕಲಾವಿದರ ಕಲಾ ಪ್ರಕಾರವನ್ನು ನೋಡ್ತಾ ನಾವೆಲ್ಲರೂ ಸಂಭ್ರಮಿಸೋಣ. स्वस्ति इंद्र वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ब्राह्म्यादि सप्तमातृका देवी समेत चामुण्डेश्वरी देवता अनुग्रह सिद्धिरस्तु इष्टकाम्यार्थबल सिद्धिरस्तु मनोवांछा बल सिद्धिरस्तु सदा भगवती कटाक्ष सिद्धिरस्तु। Oh